ಹಿಂದೆ ಇದ್ದಿದ್ದ ಮನ್ರೇಗಾನ ಪುನರ್ ವ್ಯಾಖ್ಯಾನಿಸುವಂಥದ್ದು ಕೆಲಸ ಆಗಿದೆ. ನಮಗೆ ಮನ್ರೇಗಾ ಪರಿಶೀಲನೆ ಮಾಡೋದಕ್ಕೆ ಭಾಳಷ್ಟು ಅವಕಾಶಗಳಿತ್ತು. ಎಲ್ಲರೂ ತಮ್ಮ ದಿಶಾ ಸಭೆಯಲ್ಲಿ ಮತ್ತು ಅನೇಕ ಒಂದು ಸಭೆಗಳಲ್ಲಿ ಇದ್ರ ಬಗ್ಗೆ ಒಂದು ಪರಿಶೀಲನೆ ಮಾಡೋ ಸಮಯದಲ್ಲಿ ನಮಗೆ ಅನಿಸ್ತಾಯಿತ್ತು ಮೇಲ್ವಿಚಾರಣೆ ಮಾಡೋದು ಭಾಳ ಕಷ್ಟ. ಒಂದು ರೀತಿ ಅದು ಹಣ ಸೋರಿಕೆ ಆಗ್ತಾಯಿತ್ತು, ಅದರಲ್ಲಿ ಭಾಳ ಅಕ್ರಮಗಳಿತ್ತು, ಕಂಪ್ಲೇಂಟ್ಸ್ಗಳು ಬೇಕಾದಷ್ಟಿತ್ತು. ಯಾವುದೇ ರೀತಿ ಒಂದು ಲೆಕ್ಕ ಪರಿಶೋಧನೆ ಮಾಡುವಾಗ, ಸಾಮಾಜಿಕ ಲೆಕ್ಕ ಪರಿಶೋಧನೆ ಮಾಡೋ ಸಮಯದಲ್ಲೂ ಕೂಡ ನಮಗೆ ಯಾವುದೇ ರೀತಿಯ ಸ್ಪಷ್ಟವಾದ ಉತ್ತರ ನಮಗೆ ಸಿಗ್ತಾ ಇರಲಿಲ್ಲ. ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿಗಳು, ಆದರೆ ಯಾವುದೇ ರೀತಿ ಇದಕ್ಕೆ ಒಂದು ಸೂಕ್ತವಾದಂಥ ಪರಿಹಾರ ಬರಲಿಲ್ಲ. ಸೊ ಅದಕ್ಕಾಗಿ 20 ವರ್ಷ ಇದು ಸರಿಯಾದ ರೀತಿಯಲ್ಲಿ ನಡೆದಿದೆ. ಒಂದು ರೀತಿ ಕೆಲವು ಕಡೆ ನಾವು ನೋಡಿರ್ಬೋದು, ಕೊಡಗುವಲ್ಲೇ ಮನ್ರೇಗಾ ಅಡಿಯಲ್ಲಿ ಕೆಲವು ಗ್ರಾಮ ಸಭೆಗಳಿರ್ಬೋದು, ಜೀವನೋಪಾಯಕ್ಕೆ ಕೆಲವು ಕೇಂದ್ರಗಳಿರ್ಬೋದು, ಅದನ್ನು ಕೆಲವು ಉಪಯೋಗ ಆಗಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಅದು ಹೊರತುಪಡಿಸಿ ನಿಜವಾದಂಥ ಗ್ರಾಮೀಣ ಸಂಪತ್ತು, ಶಾಶ್ವತವಾದಂಥ ಸಂಪತ್ತು ಮತ್ತು ಗ್ರಾಮೀಣ ಒಂದು ಭಾಗದ ಜನರ ಒಂದು ಏನು ಕೌಶಲ್ಯ ಇರ್ಬೋದು, ಅವರ ಒಂದು ಅಭಿವೃದ್ಧಿಗಾಗಿ ಅಥವಾ ಅವರ ಆದಾಯವನ್ನು ಹೆಚ್ಚಿಸೋ ದೃಷ್ಟಿಯಲ್ಲಿ ಯಾವುದೇ ರೀತಿಯ ಒಂದು ಒಳ್ಳೆಯ ಕೆಲಸಗಳು ಆಗಿರಲಿಲ್ಲ ಈ ಮನ್ರೇಗಾ ಮೂಲಕ. ಸೊ ಅದಕ್ಕಾಗಿ ಆಧುನಿಕ ಕಾಲಕ್ಕೆ ತಕ್ಕ ಇನ್ನು ನವೀಕರಿಸುವಂಥದ್ದು ಕೆಲಸ ಆಗಬೇಕಾಗಿತ್ತು. ಇದೆಲ್ಲನೂ ಕೂಡ ಇವತ್ತು VB ರಾಮ್ಜಿ ಮೂಲಕ ಇವತ್ತು ನಮ್ಮ ಗ್ರಾಮೀಣ ಭಾಗದಲ್ಲಿ ಲಭ್ಯವಿದೆ. ಹೇಳ್ತಾ ಇದ್ದೀನಿ, ಇವ್ರಿಗೆ ಪ್ರತಿಭಟನೆ ಮಾಡೋದು ನೋಡಿ, ಇದು ಅಪಪ್ರಚಾರದ ಆಧಾರದ ಮೇಲೆ ಸರಿ ಇಲ್ಲ ಅಂತ ನಮ್ಮ ಒಂದು ಸ್ಪಷ್ಟವಾದಂಥ ಒಂದು ಆರೋಪ. ಈಗಾಗಲೇ ಹೇಳಿದ್ದೀವಿ, ಇದು ಯಾವುದೇ ರೀತಿ ಗ್ರಾಮೀಣ ವ್ಯವಸ್ಥೆಗೆ ಹಿನ್ನಡೆ ಆಗಲ್ಲ. ಇನ್ಫ್ಯಾಕ್ಟ್ ಇದರಿಂದ ಇನ್ನಷ್ಟು ಒಂದು ಬಲಪಡಿಸುವಂಥದ್ದು ಕೆಲಸ ಆಗತ್ತೆ ಗ್ರಾಮ ಮಟ್ಟದಲ್ಲಿ. ಹಿಂದೆ ಇದ್ದಿದ್ದ ಮನ್ರೇಗಾನ ಪುನರ್ ವ್ಯಾಖ್ಯಾನಿಸುವಂಥದ್ದು ಕೆಲಸ ಆಗಿದೆ. ನಮಗೆ ಮನ್ರೇಗಾ ಪರಿಶೀಲನೆ ಮಾಡೋದಕ್ಕೆ ಭಾಳಷ್ಟು ಅವಕಾಶಗಳಿತ್ತು. ಎಲ್ಲರೂ ತಮ್ಮ ದಿಶಾ ಸಭೆಯಲ್ಲಿ ಮತ್ತು ಅನೇಕ ಒಂದು ಸಭೆಗಳಲ್ಲಿ ಇದ್ರ ಬಗ್ಗೆ ಒಂದು ಪರಿಶೀಲನೆ ಮಾಡೋ ಸಮಯದಲ್ಲಿ ನಮಗೆ ಅನಿಸ್ತಾಯಿತ್ತು ಮೇಲ್ವಿಚಾರಣೆ ಮಾಡೋದು ಭಾಳ ಕಷ್ಟ. ಒಂದು ರೀತಿ ಅದು ಹಣ ಸೋರಿಕೆ ಆಗ್ತಾಯಿತ್ತು, ಅದರಲ್ಲಿ ಭಾಳ ಅಕ್ರಮಗಳಿತ್ತು, ಕಂಪ್ಲೇಂಟ್ಸ್ಗಳು ಬೇಕಾದಷ್ಟಿತ್ತು. ಯಾವುದೇ ರೀತಿ ಒಂದು ಲೆಕ್ಕ ಪರಿಶೋಧನೆ ಮಾಡುವಾಗ, ಸಾಮಾಜಿಕ ಲೆಕ್ಕ ಪರಿಶೋಧನೆ ಮಾಡೋ ಸಮಯದಲ್ಲೂ ಕೂಡ ನಮಗೆ ಯಾವುದೇ ರೀತಿಯ ಸ್ಪಷ್ಟವಾದ ಉತ್ತರ ನಮಗೆ ಸಿಗ್ತಾ ಇರಲಿಲ್ಲ. ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿಗಳು, ಆದರೆ ಯಾವುದೇ ರೀತಿ ಇದಕ್ಕೆ ಒಂದು ಸೂಕ್ತವಾದಂಥ ಪರಿಹಾರ ಬರಲಿಲ್ಲ. ಸೊ ಅದಕ್ಕಾಗಿ 20 ವರ್ಷ ಇದು ಸರಿಯಾದ ರೀತಿಯಲ್ಲಿ ನಡೆದಿದೆ. ಒಂದು ರೀತಿ ಕೆಲವು ಕಡೆ ನಾವು ನೋಡಿರ್ಬೋದು, ಕೊಡಗುವಲ್ಲೇ ಮನ್ರೇಗಾ ಅಡಿಯಲ್ಲಿ ಕೆಲವು ಗ್ರಾಮ ಸಭೆಗಳಿರ್ಬೋದು, ಜೀವನೋಪಾಯಕ್ಕೆ ಕೆಲವು ಕೇಂದ್ರಗಳಿರ್ಬೋದು, ಅದನ್ನು ಕೆಲವು ಉಪಯೋಗ ಆಗಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಅದು ಹೊರತುಪಡಿಸಿ ನಿಜವಾದಂಥ ಗ್ರಾಮೀಣ ಸಂಪತ್ತು, ಶಾಶ್ವತವಾದಂಥ ಸಂಪತ್ತು ಮತ್ತು ಗ್ರಾಮೀಣ ಒಂದು ಭಾಗದ ಜನರ ಒಂದು ಏನು ಕೌಶಲ್ಯ ಇರ್ಬೋದು, ಅವರ ಒಂದು ಅಭಿವೃದ್ಧಿಗಾಗಿ ಅಥವಾ ಅವರ ಆದಾಯವನ್ನು ಹೆಚ್ಚಿಸೋ ದೃಷ್ಟಿಯಲ್ಲಿ ಯಾವುದೇ ರೀತಿಯ ಒಂದು ಒಳ್ಳೆಯ ಕೆಲಸಗಳು ಆಗಿರಲಿಲ್ಲ ಈ ಮನ್ರೇಗಾ ಮೂಲಕ. ಸೊ ಅದಕ್ಕಾಗಿ ಆಧುನಿಕ ಕಾಲಕ್ಕೆ ತಕ್ಕ ಇನ್ನು ನವೀಕರಿಸುವಂಥದ್ದು ಕೆಲಸ ಆಗಬೇಕಾಗಿತ್ತು. ಇದೆಲ್ಲನೂ ಕೂಡ ಇವತ್ತು VB ರಾಮ್ಜಿ ಮೂಲಕ ಇವತ್ತು ನಮ್ಮ ಗ್ರಾಮೀಣ ಭಾಗದಲ್ಲಿ ಲಭ್ಯವಿದೆ. ಹೇಳ್ತಾ ಇದ್ದೀನಿ, ಇವ್ರಿಗೆ ಪ್ರತಿಭಟನೆ ಮಾಡೋದು ನೋಡಿ, ಇದು ಅಪಪ್ರಚಾರದ ಆಧಾರದ ಮೇಲೆ ಸರಿ ಇಲ್ಲ ಅಂತ ನಮ್ಮ ಒಂದು ಸ್ಪಷ್ಟವಾದಂಥ ಒಂದು ಆರೋಪ. ಈಗಾಗಲೇ ಹೇಳಿದ್ದೀವಿ, ಇದು ಯಾವುದೇ ರೀತಿ ಗ್ರಾಮೀಣ ವ್ಯವಸ್ಥೆಗೆ ಹಿನ್ನಡೆ ಆಗಲ್ಲ. ಇನ್ಫ್ಯಾಕ್ಟ್ ಇದರಿಂದ ಇನ್ನಷ್ಟು ಒಂದು ಬಲಪಡಿಸುವಂಥದ್ದು ಕೆಲಸ ಆಗತ್ತೆ ಗ್ರಾಮ ಮಟ್ಟದಲ್ಲಿ. ಹಿಂದೆ ಇದ್ದಿದ್ದ ಮನ್ರೇಗಾನ ಪುನರ್ ವ್ಯಾಖ್ಯಾನಿಸುವಂಥದ್ದು ಕೆಲಸ ಆಗಿದೆ. ನಮಗೆ ಮನ್ರೇಗಾ ಪರಿಶೀಲನೆ ಮಾಡೋದಕ್ಕೆ ಭಾಳಷ್ಟು ಅವಕಾಶಗಳಿತ್ತು. ಎಲ್ಲರೂ ತಮ್ಮ ದಿಶಾ ಸಭೆಯಲ್ಲಿ ಮತ್ತು ಅನೇಕ ಒಂದು ಸಭೆಗಳಲ್ಲಿ ಇದ್ರ ಬಗ್ಗೆ ಒಂದು ಪರಿಶೀಲನೆ ಮಾಡೋ ಸಮಯದಲ್ಲಿ ನಮಗೆ ಅನಿಸ್ತಾಯಿತ್ತು ಮೇಲ್ವಿಚಾರಣೆ ಮಾಡೋದು ಭಾಳ ಕಷ್ಟ. ಒಂದು ರೀತಿ ಅದು ಹಣ ಸೋರಿಕೆ ಆಗ್ತಾಯಿತ್ತು, ಅದರಲ್ಲಿ ಭಾಳ ಅಕ್ರಮಗಳಿತ್ತು, ಕಂಪ್ಲೇಂಟ್ಸ್ಗಳು ಬೇಕಾದಷ್ಟಿತ್ತು. ಯಾವುದೇ ರೀತಿ ಒಂದು ಲೆಕ್ಕ ಪರಿಶೋಧನೆ ಮಾಡುವಾಗ, ಸಾಮಾಜಿಕ ಲೆಕ್ಕ ಪರಿಶೋಧನೆ ಮಾಡೋ ಸಮಯದಲ್ಲೂ ಕೂಡ ನಮಗೆ ಯಾವುದೇ ರೀತಿಯ ಸ್ಪಷ್ಟವಾದ ಉತ್ತರ ನಮಗೆ ಸಿಗ್ತಾ ಇರಲಿಲ್ಲ. ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿಗಳು, ಆದರೆ ಯಾವುದೇ ರೀತಿ ಇದಕ್ಕೆ ಒಂದು ಸೂಕ್ತವಾದಂಥ ಪರಿಹಾರ ಬರಲಿಲ್ಲ. ಸೊ ಅದಕ್ಕಾಗಿ 20 ವರ್ಷ ಇದು ಸರಿಯಾದ ರೀತಿಯಲ್ಲಿ ನಡೆದಿದೆ. ಒಂದು ರೀತಿ ಕೆಲವು ಕಡೆ ನಾವು ನೋಡಿರ್ಬೋದು, ಕೊಡಗುವಲ್ಲೇ ಮನ್ರೇಗಾ ಅಡಿಯಲ್ಲಿ ಕೆಲವು ಗ್ರಾಮ ಸಭೆಗಳಿರ್ಬೋದು, ಜೀವನೋಪಾಯಕ್ಕೆ ಕೆಲವು ಕೇಂದ್ರಗಳಿರ್ಬೋದು, ಅದನ್ನು ಕೆಲವು ಉಪಯೋಗ ಆಗಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಅದು ಹೊರತುಪಡಿಸಿ ನಿಜವಾದಂಥ ಗ್ರಾಮೀಣ ಸಂಪತ್ತು, ಶಾಶ್ವತವಾದಂಥ ಸಂಪತ್ತು ಮತ್ತು ಗ್ರಾಮೀಣ ಒಂದು ಭಾಗದ ಜನರ ಒಂದು ಏನು ಕೌಶಲ್ಯ ಇರ್ಬೋದು, ಅವರ ಒಂದು ಅಭಿವೃದ್ಧಿಗಾಗಿ ಅಥವಾ ಅವರ ಆದಾಯವನ್ನು ಹೆಚ್ಚಿಸೋ ದೃಷ್ಟಿಯಲ್ಲಿ ಯಾವುದೇ ರೀತಿಯ ಒಂದು ಒಳ್ಳೆಯ ಕೆಲಸಗಳು ಆಗಿರಲಿಲ್ಲ ಈ ಮನ್ರೇಗಾ ಮೂಲಕ.
ಸೊ ಅದಕ್ಕಾಗಿ ಆಧುನಿಕ ಕಾಲಕ್ಕೆ ತಕ್ಕ ಇನ್ನ ನವೀಕರಿಸುವಂಥದ್ದು ಕೆಲಸ ಆಗಬೇಕಾಗಿತ್ತು. ಇದೆಲ್ಲನೂ ಕೂಡ ಇವತ್ತು ವಿ ಬಿ ಜಿ ಮೂಲಕ ಇವತ್ತು ನಮ್ಮ ಗ್ರಾಮೀಣ ಭಾಗದಲ್ಲಿ ಲಭ್ಯವಿದೆ. ಹೇಳ್ತಾ ಇದ್ದೀನಿ, ಇವ್ರಿಗೆ ಪ್ರತಿಭಟನೆ ಮಾಡೋದು ನೋಡಿ, ಇದು ಅಪಪ್ರಚಾರದ ಆಧಾರದ ಮೇಲೆ ಸರಿ ಇಲ್ಲ ಅಂತ ನಮ್ಮ ಒಂದು ಸ್ಪಷ್ಟವಾದಂಥ ಒಂದು ಆರೋಪ. ಈಗಾಗಲೇ ಹೇಳಿದ್ದೀವಿ, ಇದು ಯಾವುದೇ ರೀತಿ ಗ್ರಾಮೀಣ ವ್ಯವಸ್ಥೆಗೆ ಹಿನ್ನಡೆ ಆಗಲ್ಲ. ಇನ್ಫ್ಯಾಕ್ಟ್ ಇದರಿಂದ ಇನ್ನಷ್ಟು ಒಂದು ಬಲಪಡಿಸುವಂಥದ್ದು ಕೆಲಸ ಆಗತ್ತೆ ಗ್ರಾಮ ಮಟ್ಟದಲ್ಲಿ. ಹಿಂದೆ ಇದ್ದಿದ್ದ ಮನ್ರೇಗಾನ ಪುನರ್ ವ್ಯಾಖ್ಯಾನಿಸುವಂಥದ್ದು ಕೆಲಸ ಆಗಿದೆ. ನಮಗೆ ಮನ್ರೇಗಾ ಪರಿಶೀಲನೆ ಮಾಡೋದಕ್ಕೆ ಭಾಳಷ್ಟು ಅವಕಾಶಗಳಿತ್ತು. ಎಲ್ಲರೂ ತಮ್ಮ ದಿಶಾ ಸಭೆಯಲ್ಲಿ ಮತ್ತು ಅನೇಕ ಒಂದು ಸಭೆಗಳಲ್ಲಿ ಇದ್ರ ಬಗ್ಗೆ ಒಂದು ಪರಿಶೀಲನೆ ಮಾಡೋ ಸಮಯದಲ್ಲಿ ನಮಗೆ ಅನಿಸ್ತಾ ಇತ್ತು, ಮೇಲ್ವಿಚಾರಣೆ ಮಾಡೋದು ಭಾಳ ಕಷ್ಟ. ಒಂದು ರೀತಿ ಅದು ಹಣ ಸೋರಿಕೆ ಆಗ್ತಾ ಇತ್ತು, ಅದರಲ್ಲಿ ಭಾಳ ಅಕ್ರಮಗಳಿತ್ತು, ಕಂಪ್ಲೇಂಟ್ಸ್ಗಳು ಬೇಕಾದಷ್ಟಿತ್ತು. ಯಾವುದೇ ರೀತಿ ಒಂದು ಲೆಕ್ಕ ಪರಿಶೋಧನೆ ಮಾಡುವಾಗ, ಸಾಮಾಜಿಕ ಲೆಕ್ಕ ಪರಿಶೋಧನೆ ಮಾಡೋ ಸಮಯದಲ್ಲೂ ಕೂಡ ನಮಗೆ ಯಾವುದೇ ರೀತಿಯ ಸ್ಪಷ್ಟವಾದ ಉತ್ತರ ನಮಗೆ ಸಿಗ್ತಾ ಇಲ್ಲ. ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿಗಳು. ಆದರೆ ಯಾವುದೇ ರೀತಿ ಇದಕ್ಕೆ ಒಂದು ಸೂಕ್ತವಾದಂಥ ಪರಿಹಾರ ಬರಲಿಲ್ಲ. ಸೊ ಅದಕ್ಕಾಗಿ 20 ವರ್ಷ ಇದು ಸರಿಯಾದ ರೀತಿಯಲ್ಲಿ ನಡೆದಿದೆ. ಒಂದು ರೀತಿ ಕೆಲವು ಕಡೆ ನಾವು ನೋಡಿರ್ಬೋದು, ಕೊಡಗುವಲ್ಲೇ ಮನ್ರೇಗಾ ಅಡಿಯಲ್ಲಿ ಕೆಲವು ಗ್ರಾಮ ಸಭೆಗಳಿರ್ಬೋದು, ಜೀವನೋಪಾಯಕ್ಕೆ ಕೆಲವು ಕೇಂದ್ರಗಳಿರ್ಬೋದು, ಅದನ್ನು ಕೆಲವು ಉಪಯೋಗ ಆಗಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಅದು ಹೊರತುಪಡಿಸಿ ನಿಜವಾದಂಥ ಗ್ರಾಮೀಣ ಸಂಪತ್ತು, ಶಾಶ್ವತವಾದಂಥ ಸಂಪತ್ತು ಮತ್ತು ಗ್ರಾಮೀಣ ಒಂದು ಭಾಗದ ಜನರ ಒಂದು ಏನು ಕೌಶಲ್ಯ ಇರ್ಬೋದು, ಅವರ ಒಂದು ಅಭಿವೃದ್ಧಿಗಾಗಿ ಅಥವಾ ಅವರ ಆದಾಯವನ್ನು ಹೆಚ್ಚಿಸೋ ದೃಷ್ಟಿಯಲ್ಲಿ ಯಾವುದೇ ರೀತಿಯ ಒಂದು ಒಳ್ಳೆಯ ಕೆಲಸಗಳು ಆಗಿರಲಿಲ್ಲ ಈ ಮನ್ರೇಗಾ ಮೂಲಕ. ಸೊ ಅದಕ್ಕಾಗಿ ಆಧುನಿಕ ಕಾಲಕ್ಕೆ ತಕ್ಕ ಇನ್ನು ನವೀಕರಿಸುವಂಥದ್ದು ಕೆಲಸ ಆಗಬೇಕಾಗಿತ್ತು. ಇದೆಲ್ಲನೂ ಕೂಡ ಇವತ್ತು ವಿ ಬಿ ಜಿ ಮೂಲಕ ಇವತ್ತು ನಮ್ಮ ಗ್ರಾಮೀಣ ಭಾಗದಲ್ಲಿ ಲಭ್ಯವಿದೆ. ಹೇಳ್ತಾ ಇದ್ದೀನಿ, ಇವ್ರಿಗೆ ಪ್ರತಿಭಟನೆ ಮಾಡೋದು ನೋಡಿ, ಇದು ಅಪಪ್ರಚಾರದ ಆಧಾರದ ಮೇಲೆ ಸರಿ ಇಲ್ಲ ಅಂತ ನಮ್ಮ ಒಂದು ಸ್ಪಷ್ಟವಾದಂಥ ಒಂದು ಆರೋಪ. ಈಗಾಗಲೇ ಹೇಳಿದ್ದೀವಿ, ಇದು ಯಾವುದೇ ರೀತಿ ಗ್ರಾಮೀಣ ವ್ಯವಸ್ಥೆಗೆ ಹಿನ್ನಡೆ ಆಗಲ್ಲ. ಇನ್ಫ್ಯಾಕ್ಟ್ ಇದರಿಂದ ಇನ್ನಷ್ಟು ಒಂದು ಬಲಪಡಿಸುವಂಥದ್ದು ಕೆಲಸ ಆಗತ್ತೆ ಗ್ರಾಮ ಮಟ್ಟದಲ್ಲಿ. ಹಿಂದೆ ಇದ್ದಿದ್ದ ಮನ್ರೇಗಾನ ಪುನರ್ ವ್ಯಾಖ್ಯಾನಿಸುವಂಥದ್ದು ಕೆಲಸ ಆಗಿದೆ. ನಮಗೆ ಮನ್ರೇಗಾ ಪರಿಶೀಲನೆ ಮಾಡೋದಕ್ಕೆ ಭಾಳಷ್ಟು ಅವಕಾಶಗಳಿತ್ತು. ಎಲ್ಲರೂ ತಮ್ಮ ದಿಶಾ ಸಭೆಯಲ್ಲಿ ಮತ್ತು ಅನೇಕ ಒಂದು ಸಭೆಗಳಲ್ಲಿ ಇದ್ರ ಬಗ್ಗೆ ಒಂದು ಪರಿಶೀಲನೆ ಮಾಡೋ ಸಮಯದಲ್ಲಿ ನಮಗೆ ಅನಿಸ್ತಾ ಇತ್ತು, ಮೇಲ್ವಿಚಾರಣೆ ಮಾಡೋದು ಭಾಳ ಕಷ್ಟ. ಒಂದು ರೀತಿ ಅದು ಹಣ ಸೋರಿಕೆ ಆಗ್ತಾ ಇತ್ತು, ಅದರಲ್ಲಿ ಭಾಳ ಅಕ್ರಮಗಳಿತ್ತು, ಕಂಪ್ಲೇಂಟ್ಸ್ಗಳು ಬೇಕಾದಷ್ಟಿತ್ತು. ಯಾವುದೇ ರೀತಿ ಒಂದು ಲೆಕ್ಕ ಪರಿಶೋಧನೆ ಮಾಡುವಾಗ, ಸಾಮಾಜಿಕ ಲೆಕ್ಕ ಪರಿಶೋಧನೆ ಮಾಡೋ ಸಮಯದಲ್ಲೂ ಕೂಡ ನಮಗೆ ಯಾವುದೇ ರೀತಿಯ ಸ್ಪಷ್ಟವಾದ ಉತ್ತರ ನಮಗೆ ಸಿಗ್ತಾ ಇಲ್ಲ. ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಸಂಗತಿಗಳು. ಆದರೆ ಯಾವುದೇ ರೀತಿ ಇದಕ್ಕೆ ಒಂದು ಸೂಕ್ತವಾದಂಥ ಪರಿಹಾರ ಬರಲಿಲ್ಲ. ಸೊ ಅದಕ್ಕಾಗಿ 20 ವರ್ಷ ಇದು ಸರಿಯಾದ ರೀತಿಯಲ್ಲಿ ನಡೆದಿದೆ. ಒಂದು ರೀತಿ ಕೆಲವು ಕಡೆ ನಾವು ನೋಡಿರ್ಬೋದು, ಕೊಡಗುವಲ್ಲೇ ಮನ್ರೇಗಾ ಅಡಿಯಲ್ಲಿ ಕೆಲವು ಗ್ರಾಮ ಸಭೆಗಳಿರ್ಬೋದು, ಜೀವನೋಪಾಯಕ್ಕೆ ಕೆಲವು ಕೇಂದ್ರಗಳಿರ್ಬೋದು, ಅದನ್ನು ಕೆಲವು ಉಪಯೋಗ ಆಗಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಆದರೆ ಅದು ಹೊರತುಪಡಿಸಿ ನಿಜವಾದಂಥ ಗ್ರಾಮೀಣ ಸಂಪತ್ತು, ಶಾಶ್ವತವಾದಂಥ ಸಂಪತ್ತು ಮತ್ತು ಗ್ರಾಮೀಣ ಒಂದು ಭಾಗದ ಜನರ ಒಂದು ಏನು ಕೌಶಲ್ಯ ಇರ್ಬೋದು, ಅವರ ಒಂದು ಅಭಿವೃದ್ಧಿಗಾಗಿ ಅಥವಾ ಅವರ ಆದಾಯವನ್ನು ಹೆಚ್ಚಿಸೋ ದೃಷ್ಟಿಯಲ್ಲಿ ಯಾವುದೇ ರೀತಿಯ ಒಂದು ಒಳ್ಳೆಯ ಕೆಲಸಗಳು ಆಗಿರಲಿಲ್ಲ ಈ ಮನ್ರೇಗಾ ಮೂಲಕ. ಸೊ ಅದಕ್ಕಾಗಿ ಆಧುನಿಕ ಕಾಲಕ್ಕೆ ತಕ್ಕ ಇನ್ನು ನವೀಕರಿಸುವಂಥದ್ದು ಕೆಲಸ ಆಗಬೇಕಾಗಿತ್ತು. ಇದೆಲ್ಲನೂ ಕೂಡ ಇವತ್ತು ವಿ ಬಿ ಜಿ ಮೂಲಕ ಇವತ್ತು ನಮ್ಮ ಗ್ರಾಮೀಣ ಭಾಗದಲ್ಲಿ ಲಭ್ಯವಿದೆ. ಹೇಳ್ತಾ ಇದ್ದೀನಿ, ಇವ್ರಿಗೆ ಪ್ರತಿಭಟನೆ ಮಾಡೋದು ನೋಡಿ, ಇದು ಅಪಪ್ರಚಾರದ ಆಧಾರದ ಮೇಲೆ ಸರಿ ಇಲ್ಲ ಅಂತ ನಮ್ಮ ಒಂದು ಸ್ಪಷ್ಟವಾದಂಥ ಒಂದು ಆರೋಪ. ಈಗಾಗಲೇ ಹೇಳಿದ್ದೀವಿ, ಇದು ಯಾವುದೇ ರೀತಿ ಗ್ರಾಮೀಣ ವ್ಯವಸ್ಥೆಗೆ ಹಿನ್ನಡೆ ಆಗಲ್ಲ. ಇನ್ಫ್ಯಾಕ್ಟ್ ಇದರಿಂದ ಇನ್ನಷ್ಟು ಒಂದು ಬಲಪಡಿಸುವಂಥದ್ದು ಕೆಲಸ ಆಗತ್ತೆ ಗ್ರಾಮ ಮಟ್ಟದಲ್ಲಿ.